ದೂರುದಾರೆ ವನಿತಾ ಐತಾಳ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಐಶ್ವರ್ಯ ವಂಚನೆ ಸಂಬಂಧ ದೂರು ನೀಡಿದ್ದೆ. ವಂಚನೆ ಸಂಬಂಧ ಸಾಕಷ್ಟು ಆಡಿಯೋ ಕ್ಲಿಪ್ ದಾಖಲೆಗಳು ಕೇಳಿದ್ರು. 2 ದಿನದಿಂದ ಕೊಟ್ಟಿದೆ, ಇವತ್ತು ಫೈನಲ್ ಕೊಟ್ಟಿದ್ದೀನಿ. ದೂರುದಾರೆ ವನಿತಾ ಐತಾಳ್ ಅವರ ಸ್ಫೋಟಕ ಹೇಳಿಕೆಗಳಿದು. ಇವರು ಕೇಸನ್ನು ಕೊಟ್ಟಿದ್ದು ಮತ್ತೆ ಕೆಲವೊಂದಿಷ್ಟು ಆಡಿಯೋ ಕ್ಲಿಪ್ಪಿಂಗ್ಗಳಿದ್ವಲ್ಲ ಅದನ್ನು ಕೂಡ ಈಗ ಪೊಲೀಸರ ಮುಂದೆ ಸಬ್ಮಿಟ್ ಮಾಡಿದ್ದಾರೆ. ಈ ಹಿಂದೆ ಕೊಟ್ಟಿದ್ದು ಬೇರೆ, ಆದರೆ ಇವತ್ತು ಕೊಟ್ಟಿದ್ದು ಫೈನಲ್. ಇದು ಪೊಲೀಸರ ಮುಂದೆ ಆಕೆ ನನ್ನಿಂದ ಚಿನ್ನವನ್ನು ತೆಗೆದುಕೊಂಡಿದ್ದಾಳೆ, ಅದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೇನೆ. ಅದು CCTV ಫುಟೇಜ್ ಇರ್ಬೋದು, ಆಡಿಯೋ ಕ್ಲಿಪ್ಪಿಂಗ್ ಇರ್ಬೋದು, ಆ ಗೋಲ್ಡ್ ತೆಗೆದುಕೊಂಡಿದ್ದಿರ್ಬೋದು, ಇದೆಲ್ಲವನ್ನು ಕೂಡ ಪೊಲೀಸರ ಮುಂದೆ ನಾನು ಕೊಟ್ಟಿದ್ದೇನೆ. ಕೇವಲ ವ್ಯವಹಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. DK ಸುರೇಶ್ ಥರ ಧರ್ಮ ಮಾತಾಡಿರುವಂಥ ಆಡಿಯೋ ಸಿಕ್ಕಿದೆ, ಅದು ಕೂಡ ವೈರಲ್ ಆಗಿದೆ ಆಲ್ರೆಡಿ. ಆಕೆ ನನ್ನ ಬಳಿ ತೆಗೆದುಕೊಂಡಿರುವ ಚಿನ್ನದ ಬಗ್ಗೆ ಮಾತಾಡಬೇಕು. ನಾನು ಮೋಸ ಮಾಡಿದರೆ ನನ್ನ ವಿರುದ್ಧ ದೂರು ಕೊಡಲಿ ಅಂತ ವನಿತಾ ಐತಾಳ್ ಹೇಳಿದ್ದಾರೆ. ಮುಂಚೆ ಬಂದಿರೋ ಫೋಟೋದಲ್ಲೂ ನಾನು ಹಿಂದೆನೇ ಇದ್ದೀನಿ ನೋಡಿ. ಅವರು ಕಿರೀಟ ಆಗ್ತಾ ಇದಾರಲ್ಲ, ಆ ಫೋಟೋದಲ್ಲಿ ನಾನು ಇದ್ದೀನಿ. ಯಾವ ಫೋಟೋದಲ್ಲಿ ನಾನಿಲ್ಲ. ಬರೀ ಐಶ್ವರ್ಯ ಮತ್ತೆ ವಿನಯ್ ಕುಲಕರ್ಣಿ ಅವ್ರ ಫೋಟೋ ಅಲ್ಲ, ಅದ್ರ ಹಿಂದೆಗಡೆ ವೈಟ್ ಡ್ರೆಸ್ ಹಾಕೊಂಡಿರೋದು ವನಿತಾ ಐತಾಳೆ. ಆ ಫೋಟೋ ಬಂದಾಗ ಅದ್ರಲ್ಲಿ ವನಿತಾ ಇದ್ದಾಳಲ್ಲ. ಯಾವಾಗ ಹೇಳಿದ್ರು ನಾನಿಲ್ಲ ಅಂತ ಯಾವಾಗ ಹೇಳಿದೆ? ಇನ್ನು ಕುದುರೆ ಫೋಟೋ ನಂಗೆ ಗೊತ್ತಿಲ್ಲ ಅವ್ರು ಎಲ್ಲಿಂದ ಸಿಕ್ಕಿದೆ ಅಂತ. ಹೌದು, ನಾವಿಬ್ಬರೇ ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಹೋಗಿದ್ದು ಅಣ್ಣಮ್ಮ ಫಂಕ್ಷನ್ಗೆ ಕರೆಯೋಕ್ಕೆ. ನಾನು ನಿಮಗೆ ಸ್ಟಾರ್ಟಿಂಗಿಂದ ಹೇಳಿದ್ದೀನಿ, ಅವ್ರ ಅಣ್ಣಮ್ಮ ಫಂಕ್ಷನ್ ಆಗೋ ತನಕನೂ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸೇ ಆಗಿದ್ವಿ. ಯಾವಾಗಿದ್ರ ಮಧ್ಯೆ ಗಿರೀಶ್ ಅವ್ರದ್ದು FIR ಬಿತ್ತು, ಅವ್ರ ಕಡೆ ರಿಲೇಟಿವ್ಸಿಂದ ಹಿಡಿದು ಎಲ್ಲರೂ ಅವ್ರು ಈ ಥರ ತುಂಬ ಕಡೆ ಮೋಸ ಮಾಡಿದ್ದಾಳೆ ಅಂತ ಹೇಳಿದ್ರು. ಆವಾಗಲೇ ನಮ್ಮ ಟೀಮು ನನಗೆ ತುಂಬ ಆಪ್ತರಾಗಿರೋರೆಲ್ಲ ಟೆನ್ಷನ್ ಆದರು. ಯಾಕೆಂದರೆ ನಾನು 10.5 kg ಎಷ್ಟು ಹೇಳಿದ್ರೆ 14 kg 660 grams ಏನು ಕೊಟ್ಟಿದ್ದೀವಿ. ನಾನೆಲ್ಲಿ ಪ್ರಾಬ್ಲಮಲ್ಲಿ ಬಂದ್ಬಿಡ್ತೀನೋ ಅಂತ ನನ್ನ ಟೀಮ್ ಪೂರ್ತಿ ಇವಳ ಮೇಲೆ ವರ್ಕ್ ಮಾಡಿದಾಗ ಗೊತ್ತಾಯಿತು ಇವಳು ತುಂಬ ಜನಕ್ಕೆ ಮೋಸ ಮಾಡಿದ್ದಾಳೆ ಅಂತ. ನಾವು ಅದಕ್ಕೆ ಭಯದಲ್ಲಿ ನಮ್ಮದು ನಾವು ತೊಗೊಂಬಿಡೋಣ ಅಂತ ನಾವು ಕೇಳಿದ್ದೀನಿ. ತಪ್ಪಲ್ವಲ್ಲ ಸರ್? ಇವತ್ತು ನನ್ನ ಕ್ವಶನ್ ಇಷ್ಟೇ, ನನಗೆ ಕೊಟ್ಟಿರೋ ನನಗೆ ವಾಪಸ್ ಕೊಟ್ಬಿಡು. ಅಷ್ಟು ಬಿಟ್ಟರೆ ಬೇರೆ ಯಾವುದು, ನಾನು ಬೇರೆ ವಿಷಯ ಯಾವುದೂ ಮಾತಾಡೋಕ್ಕೆ ಇಷ್ಟ ಇಲ್ಲ.